ದಾಂಡೇಲಿಯ ಜೆಎನ್ ರಸ್ತೆ ಸೇರಿದಂತೆ ವಿವಿಧ ರಸ್ತೆಗಳ ಮರು ಡಾಂಬರೀಕರಣ ಮತ್ತು ದುರಸ್ತಿಗಾಗಿ ಅಗತ್ಯ ಕ್ರಮ. ಪೌರಾಯುಕ್ತರಾದ ವಿವೇಕ್ ಬನ್ನೆ. ದಾಂಡೇಲಿ ನಗರದ ಜೆಎನ್ ರಸ್ತೆ ಸೇರಿದಂತೆ ವಿವಿಧ ರಸ್ತೆಗಳ ಮರು ಡಾಂಬರೀಕರಣ ಮತ್ತು ದುರಸ್ತಿಗಾಗಿ 10 ಕೋಟಿ ರೂಪಾಯಿ ವಿಶೇಷ ಅನುದಾನ ಮಂಜೂರು ಮಾಡುವಂತೆ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರಿಗೆ ಮನವಿಯನ್ನು ಮಾಡಲಾಗಿದೆ ಎಂದು ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಹೇಳಿದರು. ಅವರು ಇಂದು ಬುಧವಾರ ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ದಾಂಡೇಲಿ ನಗರಸಭೆಯ ಪೌರಾಯುಕ್ತರ ಕಾರ್ಯಾಲಯದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿದರು. ನಗರದಲ್ಲಿ ಯುಜಿಡಿ ಹಾಗೂ 24x7 ಕುಡಿಯುವ ನೀರು ಯೋಜನೆಯ ಕಾಮಗಾರಿಯಿಂದಾಗಿ ನಗರದ ಬಹುತೇಕ ರಸ್ತೆಗಳು ದುರಸ್ತಿಯಲ್ಲಿದೆ. ನಗರಸಭೆಯ ಅನುದಾನದಲ್ಲಿ ತಾತ್ಕಾಲಿಕ ದುರಸ್ತಿ ಮಾಡಬಹುದೇ ವಿನಃ ಪೂರ್ಣ ಪ್ರಮಾಣದ ದುರಸ್ತಿ ಹಾಗೂ ಮರು ಡಾಂಬರೀಕರಣಕ್ಕೆ ಅನುದಾನದ ಕೊರತೆ ಇರುವುದರಿಂದ ಜೆಎನ್ ರಸ್ತೆ ಸೇರಿದಂತೆ ನಗರದ ಬಹುತೇಕ ರಸ್ತೆಗಳ ದುರಸ್ತಿ ಹಾಗೂ ಮರು ಡಾಂಬರೀಕರಣಕ್ಕಾಗಿ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರಿಗೆ 10 ಕೋಟಿ ರೂಪಾಯಿ ವಿಶೇಷ ಅನುದಾನ ಮಂಜೂರು ಮಾಡುವಂತೆ ಮನವಿಯನ್ನು ಮಾಡಲಾಗಿದೆ. ಆರ್.ವಿ. ದೇಶಪಾಂಡೆ ಅವರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ಅನುದಾನ ಮಂಜೂರು ಮಾಡುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಅನುದಾನ ಮಂಜೂರು ಮಾಡುವ ಭರವಸೆಯನ್ನು ನೀಡಿದ್ದಾರೆ. ಆ ಅನುದಾನ ಬಂದ ತಕ್ಷಣವೇ ನಗರದ ಎಲ್ಲ ರಸ್ತೆಗಳ ಮರು ಡಾಂಬರೀಕರಣ ಮತ್ತು ರಸ್ತೆ ದುರಸ್ತಿಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದರು. ನಗರದಲ್ಲಿ ಏರಿಕೆಯಾಗುತ್ತಿರುವ ಬೀದಿ ನಾಯಿಗಳ ಹಾವಳಿಯನ್ನು ನಿಯಂತ್ರಿಸಲು ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಮಾಡುವ ನಿಟ್ಟಿನಲ್ಲಿ ಸಹಾಯಕ ಆಯುಕ್ತರ ಅನುಮತಿಯನ್ನು ಪಡೆದು ಪಶುವೈದ್ಯ ಇಲಾಖೆಯ ಸಹಯೋಗದಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು. ಈ ನಿಟ್ಟಿನಲ್ಲಿ ಪಶುವೈದ್ಯ ಇಲಾಖೆ ನಗರಸಭೆಯ ಜೊತೆ ಕೈಜೋಡಿಸಬೇಕೆಂದು ಕರೆ ನೀಡಿದರು. ಬಿಡಾಡಿ ದನಗಳ ಕುರಿತಂತೆ ಈಗಾಗಲೇ ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನು ನೀಡಲಾಗಿದ್ದು, ಸೆಪ್ಟೆಂಬರ್ 1ರಿಂದ ಬಿಡಾಡಿ ದನಕರುಗಳು ಕಂಡುಬಂದಲ್ಲಿ ಗೋಶಾಲೆಗೆ ರವಾನಿಸುವ ಪ್ರಕ್ರಿಯೆಗೆ ಚಾಲನೆಯನ್ನು ನೀಡಲಿದ್ದೇವೆ ಎಂದು ವಿವೇಕ್ ಬನ್ನೆ ಅವರು ತಿಳಿಸಿದರು. ಸರ್ ನಮಸ್ತೆ. ದಾಂಡೇಲಿಯ ಹೃದಯ ಭಾಗದಲ್ಲಿರುವ ಮುಖ್ಯ ರಸ್ತೆ ಜೆಎನ್ ರಸ್ತೆ, ವಿಶೇಷವಾಗಿ ದಾಂಡೇಲಿ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸ್ತಾ ಇದೆ. ಕೇವಲ ದಾಂಡೇಲಿ ಮಾತ್ರ ಅಲ್ಲ, ದಾಂಡೇಲಿ ಬಿಟ್ಟು ಹೊರ ತಾಲೂಕು, ಹೊರ ಜಿಲ್ಲೆ, ಹೊರ ರಾಜ್ಯ, ಹೊರ ದೇಶಗಳ ಜನ ಕೂಡ ದಾಂಡೇಲಿ ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಬೆಳೀತಾ ಇದೆ. ದಾಂಡೇಲಿಯ ಪ್ರಮುಖ ರಸ್ತೆಯೇ ಜೆಎನ್ ರಸ್ತೆ. ಜೆಎನ್ ರಸ್ತೆಯ ಸ್ಥಿತಿ ಇವತ್ತು ಬಹಳ ಹದಗೆಟ್ಟಿದೆ. ಸಾಕಷ್ಟು ಪ್ರತಿದಿನ ದ್ವಿಚಕ್ರ ವಾಹನ ಸವಾರರು ಎದ್ದು ಬಿದ್ದು ಹೋಗುವಂಥ ಸಂದರ್ಭ ಸೃಷ್ಟಿಯಾಗಿದೆ. ಧೂಳಿನ ಮಳೆ ಇಲ್ಲದಿದ್ದಾಗ ಧೂಳಿನ ಪರಿಸ್ಥಿತಿ ಅಂತ ಹೇಳಬಾರ್ದು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಎರಡೂ ಕಡೆಗಳಲ್ಲಿರುವಂಥ ಅಂಗಡಿದಾರರಿಗೂ ಕಷ್ಟ, ಆ ರಸ್ತೆಯಲ್ಲಿ ಸಂಚರಿಸುವವರಿಗೂ ಕಷ್ಟ, ವಾಹನ ಸಂಚರಿಸುವವರಿಗೂ ವಾಹನದಲ್ಲಿ ಪ್ರಯಾಣಿಸುವವರಿಗೂ ಕೂಡ ಸಂಕಷ್ಟದ ಸ್ಥಿತಿಯಾಗಿದೆ. ಈ ನಿಟ್ಟಿನಲ್ಲಿ ಜೊತೆಗೆ ಇದು ಈ ವರ್ಷ ಅಲ್ಲ, ಕಳೆದ 4-5 ವರ್ಷಗಳಿಂದ ಈ ಸಮಸ್ಯೆ. ಡಾಮರ್ ಹಾಕಿ 1 ತಿಂಗಳೊಳಗಡೆ ಅದು ನೀರ್ದೋಸೆಗೆ ಎದ್ದು ಹೋಗುವಂಥ ಸ್ಥಿತಿಯಾಗಿದೆ. ಹಾಗಾಗಿ ಇದಕ್ಕೆ ಒಂದು ಶಾಶ್ವತವಾದ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಏನಾದರೂ ಅಗತ್ಯ ಕ್ರಮವನ್ನು ಕೈಗೊಳ್ಳಬಹುದು? ನಮಸ್ಕಾರ. ಭಾಳ ಉತ್ತಮವಾದಂಥ ಒಂದು ವಿಚಾರನ ಇದು ಮಾಡ್ತಾಯಿದೆ. ನಾವು ಕಳೆದ ಕೆಲವು ದಿನಗಳಿಂದ ನಾನು ಕೂಡ ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು ಏನು ಅಂತ ಹೇಳಿದರೆ, ದಾಂಡೇಲಿ ನಗರ ವ್ಯಾಪ್ತಿಯಲ್ಲಿ ಸನ್ಮಾನ್ಯ ಶಾಸಕರ ಒಂದು ಶತಪ್ರಯತ್ನದಿಂದ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ಆಗ್ತಾ ಇದೆ. ಒಂದು ಮುಖ್ಯವಾಗಿ ಯುಜಿಡಿ ಕಾಮಗಾರಿಯನ್ನು ಮಾಡಿ ಮುಗಿಸಿದ್ದಾರೆ. ಅದೇ ರೀತಿ ಇವಾಗ 24x7 ವಾಟರ್ ಸಪ್ಲೈ, ನೀರು ಸರಬರಾಜು ಸ್ಕೀಮನ್ನು ಕೂಡ ಜಾರಿ ಮಾಡ್ತಾ ಇದ್ದಾರೆ. ಈ ಎರಡೂ ಮಹತ್ವದ ದೊಡ್ಡ ಕೆಲಸಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ದಾಂಡೇಲಿ ಸಿಟಿನಲ್ಲಿ ಇರತಕ್ಕಂಥ ಎಲ್ಲ ರೋಡ್ಗಳನ್ನು ಅಗದಿರೋದ್ರಿಂದ ಅದನ್ನು ರೀಸ್ಟೋರ್ ಮಾಡಲಿಕ್ಕೆ ನಗರಸಭೆ ಹತ್ರ ಅಷ್ಟೊಂದು ಹೆಚ್ಚಿನ ಪ್ರಮಾಣದ ಅನುದಾನ ಲಭ್ಯ ಇರಲಿಲ್ಲ. ಸೊ ಈಗ ಏನಾಗಿದೆ ಅಂತ ಹೇಳಿದರೆ, ನಮ್ಗೆ ಇರ್ತಕ್ಕಂಥ ಅಲ್ಪ ಅನುದಾನದಲ್ಲಿ ಅಲ್ಪ ಸ್ವಲ್ಪ ಮೊತ್ತದಲ್ಲಿ ಪ್ರತಿ ವರ್ಷವೂ ರೀಕಾರ್ಪೆಟಿಂಗ್ ಮಾಡ್ತಕ್ಕಂಥದ್ದು, ಮಿನಿಮಮ್ ಟಚಪ್ ಮಾಡ್ತಕ್ಕಂಥದ್ದು ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಬಟ್ ಅದು ಸರಿಯಾಗಿ ಆಗ್ತಾ ಇಲ್ಲ. ಅದು ಇವಾಗ ನಾವು ಮೊನ್ನೆ ಈ ರೀತಿ ನಮ್ಮ ಸಮಸ್ಯೆನ ನಮ್ಮ ಸನ್ಮಾನ್ಯ ಶಾಸಕರ ಗಮನಕ್ಕೆ ತೊಗೊಂಡು ಬಂದಿದ್ದೇವೆ. ಅವರು ನಿಮ್ಮ ಅವಶ್ಯಕತೆ ಎಷ್ಟಿದೆ ಅಂತ ಕೇಳಿದರು. ಸುಮಾರು ಒಂದು 10 ಕೋಟಿ ರೂಪಾಯಿ ಬೇಕಾಗ್ತದೆ ಸರ್ ನಮಗೆ. ಯಾಕಂತಂದರೆ ಕಂಪ್ಲೀಟ್ ಪ್ರತಿಯೊಂದು ರೋಡನ್ನು ಮಾಡಬೇಕಾಗಿದೆ, ಮುಖ್ಯವಾಗಿ ಜೆಎನ್ ರೋಡ್ ಮಾಡಬೇಕಾಗಿದೆ ಅಂತ ಹೇಳಿದರು. ಸೊ ಆ ಟೈಮಲ್ಲಿ ಸಾಹೇಬರು ಒಂದು ಭರವಸೆಯನ್ನು ನೀಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಬಂದು 10 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ನಿಮ್ಗೆ ಕೊಡಿಸ್ತೀವಿ ಅಂತೇಳಿ ಒಂದು ಇದು ಮಾಡಿದ್ದಾರೆ. ಸೊ ಸಾಹೇಬ್ರೇನಾದ್ರು ಒಂದು ಕೊಟ್ಟರು ಅಂತಂದರೆ ಇಮಿಡಿಯೇಟ್ಲಿ ನಾವು ಅದನ್ನು ಕ್ರಮ ವಹಿಸ್ತೇವೆ ಸರ್. ಇಮಿಡಿಯೇಟ್ಲಿ ಅದಕ್ಕೆ ರೋಡನ್ನು ರಿಪೇರ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಬಗೆಹರಿಸ್ತೇವೆ. ನಮ್ಮ ತಿಳುವಳಿಕೆಯ ಪ್ರಕಾರ ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅಂತ ಗೊತ್ತಿಲ್ಲ.
JN ರಸ್ತೆಯ ಪರಿಸ್ಥಿತಿ ನೀವು ಯಾವುದೇ ರೀತಿಯಲ್ಲಿ ಎಷ್ಟೇ ಗುಣಮಟ್ಟದಲ್ಲಿ ಡಾಂಬರೀಕರಣ ಮಾಡಿದರೂ ಕೂಡ ಅದು ಬಹಳ ದಿನ ಬಾಳಿಕೆ ಬರುವುದಿಲ್ಲ ಎನ್ನುವಂಥ ಆರೋಪ ಅಪವಾದಗಳು ಇದೆ. ನಮಗೆ ಅನಿಸಿದ ಮಟ್ಟಿಗೆ ಮಳೆಗಾಲದ ಸಂದರ್ಭದಲ್ಲಿ ನೀರು ಸರಾಗವಾಗಿ ಹರಿಯಲಿಕ್ಕೆ ಆಗದೇ ಇರುವುದರಿಂದ ಡಾಂಬರ್ ಕಿತ್ತೋಗ್ತಾ ಇದೆ ಅಂತ ಅನಿಸ್ತದೆ. ಈ ನಿಟ್ಟಿನಲ್ಲಿ ಶಾಶ್ವತವಾಗಿ ಪರಿಹಾರವನ್ನು ಇದಕ್ಕೆ ಕಂಡುಕೊಳ್ಳುವ ನಿಟ್ಟಿನಲ್ಲಿ JN ರಸ್ತೆಯನ್ನು ಕೊನೆ ಪಕ್ಷ ಪಟೇಲ್ ವೃತ್ತದಿಂದ ಸುಭಾಷ್ ನಗರ ಡೌನ್ವರೆಗೆ ಅಥವಾ ನಗರಸಭೆಯವರೆಗೆ ಇದು ಸಿಮೆಂಟೀಕರಣ ರಸ್ತೆ ಮಾಡಿದರೆ ಖಂಡಿತವಾಗಿ ಇದು ಪರಿಹಾರ ಆಗ್ಬೋದು. ಸ್ವಲ್ಪ ಸಿಮೆಂಟೀಕರಣದ ಬಗ್ಗೆ ಕಷ್ಟ ಸಾಧ್ಯವಾಗಿರ್ತಕ್ಕಂಥ ವಿಚಾರ. ಯಾಕಂತಂದರೆ ಡಾಂಬರ್ ಮಾಡಬೇಕಾದ್ರೆ ನಮಗೆ ಎಷ್ಟು ಅನುದಾನ ಬೇಕು ಅದರ 5ರಷ್ಟು ಮೊತ್ತ ನಮಗೆ ಸಿಮೆಂಟೀಕರಣ ಮಾಡಲಿಕ್ಕೆ ಬೇಕಾಗ್ತದೆ. ಮೊದಲೇ ನಾವು ಸ್ವಲ್ಪ ಅನುದಾನ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಬಳಲ್ತಾ ಇದ್ದೇವೆ. ಅಂಥದ್ರಲ್ಲಿ ನಾವು ಈಗ ಸದ್ಯಕ್ಕೆ ಅಸ್ಫಾಲ್ಟಿಂಗ್ ಮಾಡಬೇಕಂತ ನಾವು ವಿಚಾರದಲ್ಲಿದ್ದೇವೆ. ಆದಾಗ್ಯೂ ಕೂಡ ತಾವು ಹೇಳಿದ್ದ ಒಂದು ಸಜೆಷನ್ಸನ್ನು ನಾವು ಧನಾತ್ಮಕವಾಗಿ ಪರಿಗಣಿಸಿ ನಾವು ಕ್ರಮ ವಹಿಸಲಿಕ್ಕೆ ಪ್ರಯತ್ನಿಸ್ತೇವೆ. ಒಂದು ಮಾಧ್ಯಮವಾಗಿ ತಮ್ಮಲ್ಲಿ ವಿನಂತಿ, ದೇಶಪಾಂಡೆ ಸಾಹೇಬರು ಬಂದಂಥ ಸಂದರ್ಭದಲ್ಲಿ JN ರಸ್ತೆಯನ್ನು ಕಾಂಕ್ರೀಟೀಕರಣ ಮಾಡುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಒಂದು ವ್ಯವಸ್ಥಿತವಾಗಿ ಸೂಕ್ತ ಕ್ರಮವನ್ನು ಕೈಗೊಳ್ಳಲಿಕ್ಕೆ ನೀವು ವಿನಂತಿ ಮಾಡಬೇಕು. ದಾಂಡೇಲಿಯ ಖಂಡಿತವಾಗಿಯೂ ಮಾಡ್ತೇವೆ. ಆಮೇಲೆ ಇನ್ನೊಂದು ವಿಚಾರ ಏನಂತ ಹೇಳಿದರೆ ಮೆನ್ಷನ್ ಮಾಡಬೇಕು ಅಂತ ಹೇಳಿದರೆ, ದಾಂಡೇಲಿ ನಗರ ಏನಿದೆ ಇಲ್ಲಿ ಸ್ವಲ್ಪ ಕಾಡಿನ ಪ್ರದೇಶ, ಟೆರೇನ್ ಕಂಡೀಷನ್ಸ್ ಅಂತ ಏನು ಹೇಳ್ತೀವಿ ನಾವು, ಏನು ನೆಲಮಟ್ಟ ಇದೆ ಅದು ಸಾಫ್ಟ್ ಸಾಯಿಲಿಂದ ಕೂಡಿರ್ತಕ್ಕಂಥದ್ದು. ಈಗ ಬಯಲಸೀಮೆ ನ್ಯಾಷನಲ್ ಹೈವೇಯಿಂದ ನಾವು ಉತ್ತರಕ್ಕೆ ಹೋದಂತೆಲ್ಲ ನಮ್ಮ ಒಂದು ಭೂಮಿಯ ಮೇಲ್ಪದ್ರೆ ಸ್ವಲ್ಪ ಗಟ್ಟಿಯಾಗಿರ್ತದೆ. ಅಲ್ಲಿ ಮಾಡ್ತಕ್ಕಂಥ ರೋಡ್ ಕಂಡೀಷನ್ಸ್ಗಳು, ಸ್ಟ್ಯಾಂಡರ್ಡ್ ರೋಡ್ಸ್, ಒಂದು ಐಡಿಯಲ್ ರೋಡ್ ಏನು ಮಾಡ್ತೇವೆ ಅದು ಭಾಳ ವರ್ಷಗಳವರೆಗೆ ಬಾಳಿಕೆ ಬರ್ತದೆ. ಯಾಕಂತಂದರೆ ಅದ್ರ ಬೇಸ್ ಇರ್ತದಲ್ಲ ತುಂಬ ಗಟ್ಟಿ ಇರ್ತದೆ. ಇಲ್ಲಿ ಸಾಫ್ಟ್ ಸಾಯಿಲ್ ಇರೋದ್ರಿಂದ ಮತ್ತು ಅತಿ ಹೆಚ್ಚು ಪ್ರಮಾಣದಲ್ಲಿ ಇಲ್ಲಿ ಮಳೆ ಆಗೋದ್ರಿಂದ ದಾಂಡೇಲಿನಲ್ಲಿ ಸ್ವಲ್ಪ ರೋಡ್ಗಳ ಬಾಳಿಕೆ, ಅದರಲ್ಲಿ ಆಸ್ಫಾಲ್ಟಿಂಗ್ ರೋಡ್ ಸ್ವಲ್ಪ ನೀರಿನ ಶತ್ರು. ಅದು ಎಷ್ಟು ನೀರು ಹಾಕ್ತೇವೆ ಅಷ್ಟು ಬೇಗ ಅದು ಹಾಳಾಗಿ ಹೋಗ್ತದೆ ಡಾಂಬರೀಕರಣ. ಸೊ ಇದೆಲ್ಲ ಟೆಕ್ನಿಕಲ್ ಸಮಸ್ಯೆ ಕೂಡ ಇದೆ. ಅದಾಗಿ ಕೂಡ ನಾವು ತಾತ್ಕಾಲಿಕವಾಗಿ ಸಾರ್ವಜನಿಕರ ದೃಷ್ಟಿಯನ್ನು ಗಮನದಲ್ಲಿ ಇಟ್ಕೊಂಡು ನಾವೇನು ಕ್ರಮ ವಹಿಸಬೇಕು ನಾವು ಡೆಫಿನೆಟ್ಲಿ ಕ್ರಮ ವಹಿಸ್ತೀವಿ. ಕೆಲವೇ ತಿಂಗಳುಗಳಲ್ಲಿ ಅದು ಸ್ಯಾಂಕ್ಷನ್ ಆಗ್ತಕ್ಕಂಥದ್ದು. ಸನ್ಮಾನ್ಯ ಶಾಸಕರು ಕೂಡ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದನ್ನು ನಾವು ಬಗೆಹರಿಸಲಿಕ್ಕೆ ಪ್ರಯತ್ನಿಸ್ತೇವೆ. ಇದು ದುರಸ್ತಿಗೆ ಕ್ರಮ ಕೈಗೊಳ್ಳುವವರೆಗೆ ಮಳೆ ಇಲ್ಲದಂತಹ ಸಂದರ್ಭದಲ್ಲಿ ಕಳೆದ ವರ್ಷದ ಹಾಗೆ JN ರಸ್ತೆಗೆ ಧೂಳು ಏಳದಂತೆ ಏನಾದರೂ ಪ್ರತಿದಿನ ಒಂದು 2-3 ಬಾರಿ ನೀರು ಹಾಯಿಸುವಂಥ ನಾವು ಅಗತ್ಯ ಕ್ರಮವನ್ನು ಕೈಗೊಳ್ತೇವೆ. ದಾಂಡೇಲಿ ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹಾಗೂ ಬಿಡಾಡಿ ದನಕರುಗಳ ಸಂಖ್ಯೆ ವ್ಯಾಪಕವಾಗಿ ಏರಿಕೆಯಾಗ್ತಾ ಇದೆ. ಸಾಕಷ್ಟು ಜನರಿಗೆ ತೊಂದರೆ ಕೂಡ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಏನಾದರೂ ಕ್ರಮವನ್ನು ಕೈಗೊಳ್ಳೋದಾದರೆ? ಆ್ಯಕ್ಚುಲಿ ಏನಾಗಿತ್ತು, ನಾನು ಬಂದ ತಕ್ಷಣ ನಾನು ಅಬ್ಸರ್ವ್ ಮಾಡಿದ್ದೆ, ಅವಾಗ ಬೀದಿ ನಾಯಿಗಳ ಸಂಖ್ಯೆ ಜಾಸ್ತಿ ಇತ್ತು, ಬಿಡಾಡಿ ದನಗಳ ಸಂಖ್ಯೆನೂ ಜಾಸ್ತಿ ಇತ್ತು. ಒಂದು ಬಾರಿ ನಾವೇನು ಮಾಡಿದ್ದೇವೆ, ಅದು ಬೀದಿ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಮಾತ್ರ ಅವಕಾಶ ಇದೆ. ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಟು ಅನಿಮಲ್ಸ್ ಆ್ಯಕ್ಟ್ ಅಂತ ಒಂದಿದೆ ಕೇಂದ್ರ ಸರ್ಕಾರದ್ದು. ಆ ಕಾಯ್ದೆ ಅನ್ವಯ ನಾವು ಬೀದಿ ನಾಯಿಗಳಾಗಲಿ ಬೀದಿ ದನಗಳಾಗಲಿ ನಾವು ಯಾವುದೇ ಕ್ರುಯಲ್ಟಿಯನ್ನು ಮಾಡತಕ್ಕದ್ದಲ್ಲ ಅಂತ, ಯಾವುದೇ ಹಾರ್ಮನ್ನು ಮಾಡತಕ್ಕದ್ದಲ್ಲ ಅಂತ ಕಾನೂನಿದೆ. ಅದಾಗಿ ಕೂಡ ಸಾರ್ವಜನಿಕರ ಹಿತದೃಷ್ಟಿಯನ್ನು ಮನದಲ್ಲಿಟ್ಟುಕೊಂಡು ನಾವು ಅನಿಮಲ್ ವೆಲ್ಫೇರ್ ಬೋರ್ಡ್ ಅಂತ ಇದೆ, ನಿಯಮಾನುಸಾರ ಅನಿಮಲ್ ವೆಲ್ಫೇರ್ ಬೋರ್ಡ್ಗೆ ಅದನ್ನು ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಮಾಡಬಹುದು. ಆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ನಮಗೆ ಪರವಾನಗಿ ಕೊಡಿ ಅಂತ ನಾವು ವೆಟರ್ನರಿ ಡಿಪಾರ್ಟ್ಮೆಂಟ್ಗೆ ಬರೆದಿದ್ದೆವು. ವೆಟರ್ನರಿ ಡಿಪಾರ್ಟ್ಮೆಂಟಿಂದ ನಮಗೆ ಅನುಮತಿ ಸಿಗಲಿಲ್ಲ ಇನ್ನೂವರೆಗೂ. ಅದಾದ ನಂತರ ಮೊನ್ನೆ ನಾನು ಪರ್ಸನಲಿ ಮಾತಾಡಿದಾಗ ಮಾನ್ಯ ಉಪವಿಭಾಗಾಧಿಕಾರಿಗಳಿಂದ ನೀವು ಪರ್ಮಿಷನ್ ತೊಗೊಂಡು ಮಾಡಬಹುದು ಅಂತ ನಮಗೆ ಮಾಹಿತಿ ಬಂದಿದೆ. ಸೊ ನಾವು ಮಾನ್ಯ AC ಸಾಹೇಬರಿಗೆ, ಕಾರವಾರ AC ಸಾಹೇಬರಿಗೂ ಕೂಡ ಒಂದು ಲೆಟರ್ ಕರೆಸ್ಪಾಂಡೆನ್ಸನ್ನು ಮಾಡಿದ್ದೇವೆ. ಅಲ್ಲಿಂದ ನಾವು ಪರ್ಮಿಷನ್ ತೊಗೊಂಡು ಅನುಮತಿ ತೊಗೊಂಡು ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಮಾಡಲಿಕ್ಕೆ ನಾವು ಕ್ರಮ ವಹಿಸ್ತೇವೆ. ಧನ್ಯವಾದಗಳು ಸರ್. ಜೊತೆಗೆ ನಮಗೆ ಈಗ ಬಂದಿರುವ ಒಂದು ಮಾಹಿತಿ, ಇದು ಎಷ್ಟರ ಮಟ್ಟಿಗೆ ಸರಿ ಇದೆ ತಪ್ಪಿದೆ ಗೊತ್ತಿಲ್ಲ. ರೇಬಿಸ್ ಒಂದ್ಸಲ ಬಂದರೆ ಯಾವುದೇ ಪ್ರಾಣಿಗೆ ಅದು ಬಹಳ ಮಾರಕ ಆಗ್ಬೋದು ಅಂತೇಳಿ ಕೆಲವೊಂದು ಬೀದಿ ನಾಯಿಗಳ ಮತ್ತು ದನಗಳ ಅದರದ್ದು ಇದನ್ನು ನೋಡಿದರೆ, ಅದರ ಹಾವಭಾವ ನೋಡಿದರೆ ಸ್ವಲ್ಪ ಬದಲಾವಣೆ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಪಶುವೈದ್ಯ ಆಸ್ಪತ್ರೆಯಲ್ಲಿ ರೇಬಿಸ್ಗೆ ಸಂಬಂಧಪಟ್ಟಂತೆ ಈ ತಾತ್ಕಾಲಿಕ ಈಗ
ಮುಂದಾಗಬಹುದಾದ ಅನಾಹುತವನ್ನು ತಪ್ಪಿಸುವ ನಿಟ್ಟಿನಲ್ಲಿ ನಗರಸಭೆ ಇವನ್ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಹಭಾಗಿತ್ವವನ್ನು ಪಡ್ಕೊಂಡು ಪಶುವೈದ್ಯ ಇಲಾಖೆಯ ನೇತೃತ್ವದಲ್ಲಿ ಬೀದಿ ನಾಯಿಗಳಿಗೆ ಮತ್ತು ಬಿಡಾಡಿ ದನಕರುಗಳಿಗೆ ರೇಬಿಸ್ ತಡೆ ಚುಚ್ಚುಮದ್ದನ್ನು ಕೊಡುವ ನಿಟ್ಟಿನಲ್ಲಿ ಕೂಡ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಮ್ಮದೊಂದು ದಾಂಡೇಲಿ ಜನತೆಯ ಪರವಾಗಿ ವಿನಂತಿ ಇದೆ ಸರ್. ಇವಾಗ ರೇಬೀಸ್ಗೆ ಸಂಬಂಧಿಸಿದಂತೆ ಅದನ್ನು ಐಡೆಂಟಿಫೈ ಮಾಡಿ ಡಿಫೈನ್ ಮಾಡ್ತಕ್ಕಂಥದ್ದು ಅದೇ ಪಶುವೈದ್ಯಕೀಯ ಇಲಾಖೆಯವರು. ಹಾಗೇನಾದ್ರು ನಮಗೆ ಗಮನಕ್ಕೆ ಬಂದರೆ ನಾವು ಕೂಡ ಅವ್ರ ಗಮನಕ್ಕೆ ತೊಗೊಂಡು ಬರ್ತೀವಿ, ಇಂಥ ನಾಯಿಗೆ ಬಂದಿರತಕ್ಕಂಥ ಚಾನ್ಸಸ್ ಇದೆ, ನೀವು ಪರಿಶೀಲನೆ ಮಾಡಿ ಅಂತ. ಒಂದು ವೇಳೆ ಅವ್ರ ಗಮನಕ್ಕೆ ಬಂದರೂ ಅವರು ನಮಗೆ ಈ ಜೊತೆ ಹೇಳಿದರೆ ನಾವು ಅದನ್ನು ಯಾವ ರೀತಿ ನಿಯಮಾನುಸಾರ ಕ್ರಮ ವಹಿಸಬೇಕು ಅದು ಡಿಸ್ಪೋಸ್ ಆಫ್ ಮಾಡಲಿಕ್ಕೆ ನಾವು ಕ್ರಮ ತಗೊಳ್ತೇವೆ. ನಾವೊಂದು ಮಾಧ್ಯಮ ರಿಕ್ವೆಸ್ಟ್, ತಾವು ಈ ಬಗ್ಗೆ ಶಾಸಕರಿಗೆ ಒಂದು ಪತ್ರವನ್ನು ಬರೆದು ಅವ್ರ ಮೂಲಕವಾಗಿ ಪಶುವೈದ್ಯ ಇಲಾಖೆಗೆ ಒಂದು ನಿರ್ದೇಶನವನ್ನು ಕೊಟ್ಟರೆ, ಇದೊಂದು ಸಾಮೂಹಿಕವಾಗಿ ಒಂದು ಕಾರ್ಯಕ್ರಮ ಅಭಿಯಾನ ಮಾಡಿದರೆ ಖಂಡಿತವಾಗಿ ಏನಾದರೂ ಅನಾಹುತ ಆದರೆ ಯಾವುದೇ ವ್ಯಕ್ತಿಗಳ ಜೀವಹಾನಿ ಆಗದೇ ಇರಲಿ ಅಂತೇಳಿ. ಈಗಾಗಲೇ ಮಕ್ಕಳಿಗೆ ಕಚ್ಚಿದೆ, ಉದಾಹರಣೆ ಇದೆ. ಮೊನ್ನೆ ಒಂದು ಹೆಣ್ಮಗಳನ್ನು ಅಟ್ಟಾಡಿಸ್ಕೊಂಡು ಬಿಡಾಡಿದನ ಗಟ್ಟರಕ್ಕೆ ತಳ್ಳಿದೆ. ಈ ರೀತಿಯೆಲ್ಲ ಇದೆ. ಇವಾಗ ಮೊನ್ನೆ ಒಂದು 15 ದಿನಗಳ ಹಿಂದೆ ಮೊನ್ನೆ ತಹಸೀಲ್ದಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಪಶುವೈದ್ಯಕೀಯ ಇಲಾಖೆ ಮತ್ತು ಪಶುವೈದ್ಯಕೀಯ ಇಲಾಖೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನ ಒಂದು ಮೀಟಿಂಗನ್ನು ಮಾಡಿದ್ದೇವೆ. ಅದರಲ್ಲಿ ಮೀಟಿಂಗಲ್ಲಿ ಏನು ಡಿಸಿಷನ್ ಆಯಿತು ಅಂತ ಹೇಳಿದರೆ, ಯಾವ ಬೀದಿ ದನಗಳು ಮಾಲೀಕತ್ವಕ್ಕೆ ಒಳಪಟ್ಟಿರ್ತದೆ, ಯಾವುದು ಮಾಲೀಕತ್ವದ ಇರ್ತಕ್ಕಂಥ ಬೀದಿ ದನಗಳಿಗೆ ಅವರು ಮಾಲೀಕರು ತಮ್ಮ ಮನೆಗೆ ಕರ್ಕೊಂಡು ಹೋಗಬೇಕು. ಮತ್ತು ಪಶುವೈದ್ಯಕೀಯ ಇಲಾಖೆಯಿಂದ ಅದಕ್ಕೆ ಕಿವಿಗೆ ಟ್ಯಾಗ್ ಮಾಡ್ತಾರಲ್ಲ, ಯಾವುದೋ ಒಂದು RFID ಟ್ಯಾಗ್ ಏನೋ ಒಂದು ಟ್ಯಾಗ್ ಮಾಡ್ತಾರೆ, ಮಾಲೀಕತ್ವದ ಟ್ಯಾಗ್ ಮಾಡ್ತಾರೆ. ಆ ಟ್ಯಾಗನ್ನು ಅವ್ರು ಮಾಡಿಕೊಟ್ರೆ ಇನ್ನು ಉಳಿದಿರತಕ್ಕಂಥ ಎಲ್ಲ ಬೀದಿ ದನಗಳನ್ನ ನಾವು ನೇರವಾಗಿ ದುಸ್ಕಿ ಅಂತಕ್ಕಂಥಲ್ಲಿ ಒಂದು ಗೋಶಾಲೆಗೆ ನಾವು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ಆಲ್ರೆಡಿ ಕ್ರಮ ವಹಿಸಿದ್ದೇವೆ. ದುಸ್ಕಿಯವರಿಗೆ ನಾವು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಅಲ್ಲಿಂದ ಅನುಮತಿ ಕೂಡ ನಮಗೆ ಸಿಕ್ಕಿದೆ. ಆದರೆ ಇಲ್ಲಿ ನಮಗೆ ಯಾವುದು ಮಾಲೀಕತ್ವದ ದನಗಳು ಮತ್ತು ಯಾವುದು ಬೀದಿ ದನಗಳು ಅಂತಕ್ಕಂಥ ಒಂದು ಕ್ಲಾರಿಟಿಯನ್ನು ನಮಗೆ ಸಿಗಬೇಕಾಗ್ತದೆ. ಯಾವುದೇ ದನಗಳನ್ನ ಹಿಡ್ಕೊಂಡು ಹೋದರೆ ತಪ್ಪಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾವು ವೇಟ್ ಮಾಡ್ತಾ ಇದ್ದೀವಿ. ಸೊ ನಾನು ಸಾರ್ವಜನಿಕರಲ್ಲಿ ದನಗಳ ಮಾಲೀಕರಲ್ಲಿ ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ, ನಿಮ್ಮ ಮಾಲೀಕತ್ವದ ಜಾಗ ದನಗಳಿತ್ತು ಅಂತಂದರೆ ಪಶುವೈದ್ಯಕೀಯ ಇಲಾಖೆಗೆ ಹೋಗ್ಬಿಟ್ಟು ಅದಕ್ಕೆ ಟ್ಯಾಗ್ ಮಾಡಿಸ್ಕೊಂಡು ಬರ್ರಿ. ಟ್ಯಾಗ್ ಮಾಡಿಸ್ಕೊಂಡು ನಿಮ್ಮ ಮನೇಲಿ ಇಟ್ಕೊಳ್ಬಿಡಿ. ಆದರೂ ಮಾಲೀಕತ್ವ ಇದ್ರೂ ಕೂಡ ಅದನ್ನು ರಸ್ತೆಗೆ ಬಿಡುವಂಗಿಲ್ಲ ಸರ್. ರಸ್ತೆಗೆ ಬಿಟ್ಟರೆ ಅದು ನಗರಸಭೆದ್ದೇ ಆಸ್ತಿ. ಇಲ್ಲ, ಅವ್ರ ಮನೇಲಿ ಇಟ್ಕೋಬೇಕು. ಅದನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥವೆಲ್ಲವನ್ನು ಕೂಡ ನಾವು ನೇರವಾಗಿ ಗೋಶಾಲೆಗೆ ರಫ್ತು ಮಾಡ್ತಕ್ಕಂಥ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಯಾವಾಗದಿಂದ ಸ್ಟಾರ್ಟ್ ಆಗ್ಬೋದು ಸರ್? ನಮಗೆ ಸ್ವಲ್ಪ ಕ್ಲಾರಿಟಿ ಏನು ಬೇಕಾಗಿದೆ, ಅದು ಮಾಲೀಕತ್ವದ ದನಗಳಿಗೆ ಟ್ಯಾಗಿಂಗ್ ಮಾಡೋದು ಕೊಟ್ಟ ನಂತರ ನಮಗೆ ಪಶುವೈದ್ಯಕೀಯ ಇಲಾಖೆಯಿಂದ ನಾವೆಲ್ಲ ಮಾಲೀಕತ್ವದ ದನಗಳನ್ನು ಟ್ಯಾಗ್ ಮಾಡಿದ್ದೇವೆ ಅಂತ ಹೇಳ್ಬಿಟ್ಟು ಅವರು ನಮಗೆ ರಿಪೋರ್ಟ್ ಕೊಟ್ಬಿಟ್ರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇಯಿಂದ ಒಂದು ಕಾಳಜಿಯಿಂದ ಹೇಳೋದಾದ್ರೆ, ಒಂದೇ ನಿಮಿಷ, ನಗರಸಭೆಯ ಕಸ ಸಂಗ್ರಹ ಮಾಡುವ ವಾಹನಗಳಲ್ಲಿ ಒಂದು ಧ್ವನಿವರ್ಧಕದ ಮೂಲಕ ಅವೇರ್ನೆಸ್ ಕೊಟ್ಟರೆ ಆಗಸ್ಟ್ ತಿಂಗಳು ಆಗಸ್ಟ್ ತಿಂಗಳವರೆಗೆ ನಾವು ವೇಟ್ ಮಾಡ್ತೀವಿ. ಸೆಪ್ಟೆಂಬರ್ 5ರಿಂದ ಕಾರ್ಯಾಚರಣೆ ಆರಂಭ ಆಗ್ತದೆ. ರಸ್ತೆಯಲ್ಲಿ ಯಾವುದೇ ದನಗಳು ಯಾರದೇ ಇದ್ರೂ ಕೂಡ ನಾವು ಮುಲಾಜಿಲ್ಲದೆ ಅದನ್ನು ಗೋಶಾಲೆಗೆ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಸಹಕರಿಸಿ ಅಂತೇಳಿ ಒಂದು ಸತತವಾಗಿ ಈ ಇವತ್ತಿನಿಂದ ಹಿಂಗೆ ಸ್ಟಾರ್ಟ್ ಮಾಡಿದ್ರೆ ಸೆಪ್ಟೆಂಬರ್ 5ಕ್ಕೆ ಗಡುವು ಕೊಟ್ಟರೆ 5ರ ನಂತರ ನೇರವಾಗಿ ಯಾವುದೇ ಕಾನೂನು ತಂಟೆ ತಕರಾರು ಅವು ಕಿವಿಗೆ ಹಚ್ಚಿರುವುದು ಅದು ಏನು ಬರುವುದಿಲ್ಲ ಅಂತ ನಮ್ಮದು ಕಾಳಜಿಪೂರ್ವಕವಾಗಿ ಮನವಿ. ಇವಾಗ ತಮ್ಮ ಮನವಿಯ ಮುನ್ನೆಚ್ಚರಿಕೆ ಕ್ರಮವಾಗಿ ತಮ್ಮ ಮನವಿಯನ್ನು ಈಗಾಗಲೇ ನಾವು ಪರಿಗಣಿಸಿ ಈಗ ಆಲ್ರೆಡಿ ನಾವು ಅದನ್ನು ನಗರಸಭೆ ಕಸ ಸಂಗ್ರಹಣೆ ವಾಹನದಲ್ಲಿ ಪಬ್ಲಿಸಿಟಿ ಮಾಡ್ತಾ ಇದ್ದೇವೆ. ಸುಮಾರು ದಿವಸಗಳಿಂದ ನಡೀತಾ ಇದೆ. ಈಗ ಆಲ್ರೆಡಿ 2 ಸಲ ಮಾಡಿ ಮುಗಿದು ಹೋಗಿದೆ. ಅವ್ರು ಕೊಟ್ಟಿರ್ತಕ್ಕಂಥ ಗಡುವು ಕೂಡ ಮುಗಿದು ಹೋಗಿದೆ. ಎರಡನೇದಾಗಿ ಪೇಪರಲ್ಲಿ ನಾವು ನೋಟಿಫಿಕೇಶನ್ಸ್ ಕೂಡ ಕೊಟ್ಟಿದ್ದೇವೆ. ಅಂದರೆ ನಮಗೆ ನಿಯಮಾನುಸಾರ ಅದು ಬೇಕಾಗ್ತದೆ. ಕೆಲವೊಂದು ಜನ ಪೇಪರ್ ನೋಡಿ ಕೂಡ ಇದು ಮಾಡ್ತಾರೆ. ಸೊ ಆ ಪ್ರೊಸೀಜರ್ ಎಲ್ಲ ಮುಗಿದು ಹೋಗಿದೆ. ಈಗ ನಮಗೆ ಒಂದು ಬೇಕಾಗಿರೋದು ಫೈನಲ್ ಸಿಗ್ನಲ್ ನಮ್ಮ ಪಶುವೈದ್ಯಕೀಯ ಇಲಾಖೆಯಿಂದ ನಮಗೆ ಮಾಹಿತಿ ಸಿಕ್ಬಿಟ್ರೆ, ನಾವೆಲ್ಲ ಮಾಲೀಕತ್ವದ ದನಗಳನ್ನು ಟ್ಯಾಗ್ ಮಾಡಿದ್ದೀವಿ ಅಂತ ಸಿಕ್ಬಿಟ್ರೆ ನಾವು ನೆಕ್ಸ್ಟ್ ಡೇಯಿಂದಾನೇ ಸ್ಟಾರ್ಟ್ ಮಾಡಿಬಿಡ್ತೀವಿ. ಈಗಾಗಲೇ ನಾವು ಅನೌನ್ಸ್ ಕೂಡ ಮಾಡಿದ್ದೇವೆ. ಅನೌನ್ಸ್ ಮಾಡಿ ಸರ್, ಇನ್ನೊಂದು ಬಾರಿ ಮಾಡ್ತೇವೆ. ಸರಿ ಮಾಡ್ತೇವೆ. ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ಮಾಹಿತಿಗಾಗಿ, ನಿಮ್ಮ ವಿವರಣೆಗಾಗಿ ಅನಂತ ವಂದನೆಗಳು. ಥ್ಯಾಂಕ್ ಯು ಸರ್.